ಈಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋ ಪಫ್ ಸ್ಲೀವ್ಸ್ ಈ ತರ ಕಾಣುತ್ತೆ. ಇದಕ್ಕೆ ಬಾಟಲ್ ಸ್ಲೀವ್ಸ್, ಪಫ್ ಸ್ಲೀವ್ಸ್ ಎರಡೂ ಕರೀತಾರೆ. ಪಫ್ ಸ್ಲೀವ್ಸಿಗೆ 2.5 ಇಂಚ್ದು ಬಾರ್ಡರ್ ತಗೋತಾ ಇದ್ದೀನಿ. ಆ 2.5 ಇಂಚ್ ನಾನು ಇಲ್ಲಿ 10 ಇಂಚಲ್ಲಿ ಮೈನಸ್ ಮಾಡಿದ್ದೀನಿ. ಫುಲ್ ಸ್ಲೀವ್ಸ್ 10 ಇಂಚ್ ಇದೆ, 2.5 ಇಂಚ್ ಬಾರ್ಡರ್ ಮೈನಸ್ ಮಾಡಿದ್ರೆ 7.5 ಪ್ಲಸ್ 1 ಇಂಚ್ ಸ್ಟಿಚಿಂಗ್, ಟೋಟಲ್ 8.5 ಇಂಚ್. ಈಗ ಮೇಲ್ಗಡೆ ಪಾರ್ಟ್ ಏನಿದೆಯಲ್ಲ ಅದು 8.5 ಇಂಚ್ ಬರುತ್ತೆ. ಪಫ್ ಸ್ಲೀವ್ಸ್ಗೆ ನಾನು 1.5 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿಂದ ಇಲ್ಲಿಗೆ 4 ಇಂಚು, ಅಂದ್ರೆ ಇದು ಪಫ್ ಪಾರ್ಟ್. ಇಲ್ಲಿಂದ ಇಲ್ಲಿಗೆ 8 ಇಂಚು. ನೀವು ಆಲ್ರೆಡಿ ನೋಡಿದ್ರಲ್ಲ 8.5 ಇಂಚ್ ಸ್ಲೀವ್ಸ್ ಬರುತ್ತೆ, ಬಾರ್ಡರ್ ಎಕ್ಸ್ಕ್ಲೂಡ್ ಮಾಡಿ. ಈಗ ನಾನು ಏನ್ ಮಾಡ್ತೀನಿ, ಇದನ್ನ ಫೋಲ್ಡ್ ಮಾಡ್ತೀನಿ. ಫೋಲ್ಡ್ ಮಾಡಿ ನಾರ್ಮಲ್ ಸ್ಲೀವ್ಸ್ ಏನ್ ಬರುತ್ತಲ್ಲ ಅದೇ ಪ್ರೀವಿಯಸ್ ಏನ್ ಮೆಜರ್ಮೆಂಟ್ ಇತ್ತಲ್ಲ ಅದೇ ಮೆಜರ್ಮೆಂಟ್ ಪ್ರಕಾರ ಇಲ್ಲಿಂದ ಇಲ್ಲಿಗೆ 4 ಇಂಚು, ಇಲ್ಲಿಂದ ಇಲ್ಲಿಗೆ 7 ಇಂಚು, 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಇದನ್ನ ಸೇಮ್ ನಾರ್ಮಲ್ ಸ್ಲೀವ್ಸಿಗೆ ಯಾವ ತರ ಮಾರ್ಕ್ ಹಾಕ್ತಾರೆ ಅದೇ ತರ ಮಾರ್ಕ್ ಹಾಕ್ತಾ ಇದ್ದೀನಿ. ಸೇಮ್ ನೀವೀಗ ಏನ್ ಮಾಡಬೇಕು, ಇದನ್ನ ಓಪನ್ ಮಾಡಿಕೊಂಡು ಇದೇ ಸ್ಲೀವ್ಸ್ ಅನ್ನ ಈ ತರ ಪಫ್ ಸ್ಲೀವ್ಸ್ಗೆ ಮಾರ್ಕ್ ಹಾಕೊಳ್ಬೇಕು. ಈಗ ನಾನು ಈ ಸ್ಲೀವ್ಸ್ ಕಟಿಂಗ್ ಮಾಡ್ಕೊಳ್ತೀನಿ. ಏನಾದರೂ ಅರ್ಥ ಆಗಿಲ್ಲ ಅಂದ್ರೆ ನೀವು ಕಮೆಂಟ್ಸ್ ಅಲ್ಲಿ ಕೇಳ್ಬೋದು. ಸೊ ಇಲ್ಲೊಂದು ನಾಚ್ ಹಾಕೊಳ್ಳೋದು ಮರಿಬೇಡಿ, ಅದು ನಿಮ್ಗೆ ಈಸಿ ಆಗುತ್ತೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡಲಿಕ್ಕೆ. ಈಗ ಫ್ರಂಟ್ ಪಾರ್ಟಿಂದ ಅಷ್ಟೇ ಶೇಪ್ ಮಾಡ್ಕೊಳ್ಬೇಕು. ಇದು ಪಫ್ ಸ್ಲೀವ್ಸ್. ಈಗ 4 ಇಂಚ್ ನಾವು ಪಫ್ ಸ್ಲೀವ್ಸಿಗೆ ಎಕ್ಸ್ಟ್ರಾ ತಗೊಂಡಿದ್ದೀವಿ ಅಂದರೆ ನಾವು ಏನು ಮಾಡಬೇಕು, 8 ಇಂಚಿಗೆ ಒಂದು ನಾಚ್ ಹಾಕ್ಕೋಬೇಕು. 8 ಇಂಚ್ ಎಲ್ಲಿಗೆ ಬರುತ್ತೆ, ಇಲ್ಲಿಗೆ ಬರುತ್ತೆ. ಆಮೇಲೆ ಇಲ್ಲೂ ಅಷ್ಟೇ 8 ಇಂಚಿಗೆ ಒಂದು ನಾಚ್ ಹಾಕ್ಕೋಬೇಕು. ಇದು ಯಾಕೆ ಅಂತಂದರೆ ನೀವು ಸ್ಟಿಚಿಂಗ್ ಮಾಡಬೇಕಂದ್ರೆ ನಿಮ್ಗೆ ಗೊತ್ತಾಗುತ್ತೆ ನೀವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅಂತ. ಈ ಬಾರ್ಡರ್ ಏನಿದೆ ಅಲ್ಲ ಇದು 2.5 ಇಂಚ್ ಇದೆ. ಸೊ ನಾನು ಇದನ್ನ ಸ್ಟಿಚ್ ಮಾಡ್ಲಿಕ್ಕೆ ಏನು ಮಾಡ್ತಾ ಇದ್ದೀನಿ, 1 ಇಂಚ್ ಎಕ್ಸ್ಟ್ರಾ ತಗೋತಾ ಇದ್ದೀನಿ, ಅದು 3.5 ಇಂಚ್ ಇದೆ. ಸೊ ಇವ್ರದ್ದು ಸ್ಲೀವ್ಸ್ ರೌಂಡ್ ಏನಿದೆ ಅಲ್ಲ ಇಲ್ಲಿ ಬರ್ದಿದ್ದೀನಿ ಆಲ್ರೆಡಿ 10.5 ಇದೆ. 10.5 ಇಂದ ಹಾಫ್ ಪಾರ್ಟ್ ಮಾಡಿದ್ರೆ 5.25 ಬರುತ್ತೆ. 5.25ಗೆ ನಾನೊಂದು ಮಾರ್ಕ್ ಹಾಕಿದ್ದೀನಿ. ಈ ಕಡೆ ಪಾರ್ಟ್ ಏನಿದೆ ಅಲ್ಲ ಇದು 0.75 ಹೆಚ್ಚಿಗೆ ಬರುತ್ತೆ, ಅಂದ್ರೆ 6 ಇಂಚ್. ಸೊ ಈ ತರ ಮಾರ್ಕ್ ಹಾಕಿ 1.5 ಇಂಚಿಗೆ ಎಕ್ಸ್ಟ್ರಾ ಮಾರ್ಜಿನ್ ಇಟ್ಟು ಈ ಪಾರ್ಟ್ ಏನಿದೆಲ್ಲ ನೀವು ಕಟ್ ಮಾಡಿ ರೆಡಿ ಮಾಡ್ಕೊಳ್ಬೋದು. ಇದೇನಿದೆ ಸ್ಲೀವ್ಸ್ ಬಾರ್ಡರ್ ಏನಿದೆ ಅಲ್ಲ ಕೆಳಗಡೆ, ಆ ಬಾರ್ಡರ್ಗೆ ನಮ್ಗೆ ಎಷ್ಟು ಬೇಕು ಅಷ್ಟು. ಪಫ್ ಸ್ಲೀವ್ಸ್ ಮಾರ್ಕಿಂಗ್ ಆಯ್ತು. ಈಗ ನಾನು ಇಲ್ಲಿಂದ ಪಫ್ಗೆ ಯಾವ ತರ ಪಫ್ ಹಾಕಬೇಕು ಅನ್ನೋದನ್ನ ನೋಡೋಣ. ಈ ಕಡೆ ಪಫ್ ಮುಗೀತು. ಈಗ ಮೇಲ್ಗಡೆ ಪಾರ್ಟಿಂದ ಪಫ್ ಹಾಕೊಳ್ಳೋಣ. ಈಗ ಈ ಪಫ್ ಸ್ಲೀವ್ಸ್ ನೋಡಿದ್ರಲ್ಲ ಈ ತರ ರೆಡಿ ಆಗುತ್ತೆ. ಅದಾದ್ಮೇಲೆ ನೀವು ಮೆಜರ್ಮೆಂಟು ಚೆಕ್ ಮಾಡ್ಕೊಳ್ಳೋದನ್ನ ಮರಿಬೇಡ್ರಿ, ಯಾಕಂದ್ರೆ ಇದು ಮೆಜರ್ಮೆಂಟ್ ಹೆಚ್ಚು ಕಡಿಮೆ ಆಯ್ತು ಅಂದ್ರೆ ನಿಮ್ಗೆ ಅಟ್ಯಾಚ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಆಗುತ್ತೆ. ಈಗ ಇದ್ರದ್ದು ಮೆಜರ್ಮೆಂಟ್ ಎಷ್ಟಿದೆ ಹೇಳಿ. ಏಟ್ ಅಂಡ್ ಹಾಫ್ ಇಂಚ್ ಅಂದ್ರೆ 17 ಇವ್ರದ್ದು ಆರ್ಮ್ ಹೋಲ್ ಇದೆ, ಇದು ಕರೆಕ್ಟ್ ಆಗಿ 8.5 ಬಂದಿದೆ. ಈಗ ಪಫ್ ಸ್ಲೀವ್ಸ್ ಇನ್ ಬಾರ್ಡರ್ ಯಾವ ತರ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನ ನೋಡೋಣ.
ಈಗ ಪಫ್ ಸ್ಲೀವ್ಸ್ ಇಂದ ಕೆಳಗಡೆ ಪಾರ್ಟ್ ಆಲ್ರೆಡಿ ರೆಡಿ ಇದೆ. ಇದ್ರದ್ದು ಲೈನಿಂಗ್ ನಾನು ಏನು ಮಾಡ್ತೀನಿ, ಎಜ್ಜಲ್ಲಿ ಏನು ಬರುತ್ತಲ್ಲ ಆ ಪಾರ್ಟ್ ಮೊದಲು ಸ್ಟಿಚ್ ಮಾಡ್ಕೊಳ್ತೀನಿ. ಅದಾದ್ಮೇಲೆ ಹೊರಗಡೆ ಸ್ಟಿಚ್ ಕಾಣಲಾರ್ದಂಗೆ ಇಲ್ಲಿ ಮೇಲೇನೋ ಒಂದು ಹೊಲಿಗೆ ಹಾಕಿ. ಓಕೆ, ಈಗ ಇದ್ರದ್ದು ಬೆಲ್ಟ್ ರೆಡಿ ಆಯ್ತು. ಈ ಪಾರ್ಟ್ ನೋಡ್ತಾ ಇದ್ದೀರಾ, ಇದನ್ನ ಇದಕ್ಕೆ ಅಟ್ಯಾಚ್ ಮಾಡಬೇಕು. ಯಾವ ಥರ, ಇದು ಮೇನ್ ಪಾರ್ಟು, ಮೇನ್ ಪಾರ್ಟಿಗೆ ಈ ಲೈನಿಂಗ್ ಪಾರ್ಟ್ ಏನಿದೆಲ್ಲ ಕೆಳಗಡೆ ಬರಬೇಕು. ಈ ಥರ ಕಾಣ್ತಾ ಇದೆಯಾ? ಹಾಂ, ಈ ಥರ ನೀವು ಇದಕ್ಕೆ ಅಟ್ಯಾಚ್ ಮಾಡ್ಕೊಂಡು ಈಗ ಏನು ಮಾಡಬೇಕು, ಇದನ್ನು ಈ ಥರ ಫೋಲ್ಡ್ ಮಾಡಿ ಮೇಲ್ಗಡೆನೆ ಸ್ಟಿಚ್ ಹಾಕಬೇಕು. ನೀವು ಯಾವಾಗಲೂ ಫಿನಿಶಿಂಗ್ ನೀಟಾಗಿ ಬೇಕು ಅಂದರೆ ಸ್ಟಿಚ್ ಪಾರ್ಟ್ ಏನಿದೆಯಲ್ಲ ಅದು ಯಾವಾಗಲೂ ಮೇಲ್ಗಡೆ ಬರಬೇಕು. ಯಾಕಂದರೆ ಅದು ನಿಮಗೆ ಕಾಣುತ್ತೆ ನೀವು ಕರೆಕ್ಟಾಗಿ ಕೆಲಸ ಮಾಡ್ತಾ ಇದ್ದೀರಾ ಇಲ್ಲ ಅಂತ. ಈಗ ನೋಡಿದ್ರ ಒಳಗಡೆ ಈ ಥರ ನೀಟಾಗಿ ಫಿನಿಶಿಂಗ್ ಇದೆ, ಮೇಲ್ಗಡೆನೂ ನೀಟಾಗಿ ಫಿನಿಶಿಂಗ್. ಈಗ ನೋಡಿ ಪರ್ಫೆಕ್ಟ್ ಪಫ್ ಸ್ಲೀವ್ಸ್. ನೆಕ್ಸ್ಟ್ ವಿಡಿಯೋಲಿ ನೀವು ಯಾವ ಸ್ಲೀವ್ಸ್ ಕಲಿಬೇಕಂತ ಮಾಡಿದ್ದೀರಾ ಕಮೆಂಟ್ಸಲ್ಲಿ ಹೇಳಿ.